ಹಲೋ ಫ್ರೆಂಡ್ಸ್, ನಾನು ಶಾರದಾ. ವೆಲ್ಕಮ್ ಟು ಮೈ ಚಾನಲ್ ಲರ್ನ್ ಸೈನ್ಸ್. ಸೊ ಈ ವಿಡಿಯೋದಲ್ಲಿ ನಾವು ಇಂಪಾರ್ಟೆಂಟ್ ಆರ್ಗ್ಯಾನಿಕ್ ರಿಯೇಜೆಂಟ್ಸ್ ಪಾರ್ಟ್ 2 ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಪಾರ್ಟ್ 1 ಅಲ್ಲಿ ನಾವೇನು ನೋಡಿದ್ವಿ, ಅಲ್ಕೀನ್ಸ್, ಅಲ್ಕೈನ್ಸ್ ಮತ್ತೆ ಬೆನ್ಸಿನ್ ಈ 3 ಸಬ್ಸ್ಟ್ರೇಟ್ಸ್ ಮೇಲೆ ಯಾವುದು ರಿಯೇಜೆಂಟ್ ಅಟ್ಯಾಕ್ ಆಗುತ್ತೆ ಮತ್ತೆ ಏನು ಪ್ರಾಡಕ್ಟ್ ಫಾರ್ಮೇಷನ್ ಆಗುತ್ತೆ ಅಂತ ನೋಡಿದ್ವಿ. ಸೊ ಈ ವಿಡಿಯೋದಲ್ಲಿ ನಾವು ಸೆಕೆಂಡ್ ಟೈಪ್ ಆಫ್ ಸಬ್ಸ್ಟ್ರೇಟ್ಸ್, ದಟ್ ಈಸ್ ಹ್ಯಾಲೋ alkane and haloarenes. ಸೊ ಈಗ ಹ್ಯಾಲೋ ಅಲ್ಕೇನ್ಸ್, ಹ್ಯಾಲೋ ಅಂದ್ರೆ ಹ್ಯಾಲೋಜನ್, ಅಲ್ಕೇನ್ಸ್ ನಮಗೆಲ್ಲ ಗೊತ್ತಿದೆ ಅಲ್ವಾ, ಓಕೆನಾ? ಮೀಥೇನ್, ಈಥೇನ್, ಪ್ರೋಪೇನ್, ಬ್ಯೂಟೇನ್. ಸೊ ಅದು. ಸೊ ಹ್ಯಾಲೋ ಅಲ್ಕೇನ್ಸ್ ಅಂಡ್ ಹ್ಯಾಲೋ ಅರೀನ್ಸ್. ಹ್ಯಾಲೋ ಅಂದ್ರೆ ಇಲ್ಲಿನೂ ಹ್ಯಾಲೋಜನ್. ನೆಕ್ಸ್ಟ್ ಅರೀನ್ಸ್ ಅಂದ್ರೆ ಬೆನ್ಸಿನ್ ಮತ್ತೆ ಅದರ ಡೆರಿವೇಟಿವ್ಸ್ಗೆ ನಾವು ಅರೀನ್ಸ್ ಅಂತ ಕರಿತೀವಿ. ಸೊ ಹ್ಯಾಲೋಜನ್ಸ್ ಏನಾಗಿರ್ಬೋದು ಅಂದ್ರೆ ಕ್ಲೋರಿನ್, ಬ್ರೋಮಿನ್, ಫ್ಲೋರಿನ್, ಅಯೋಡಿನ್. ಸೊ ಇವೆಲ್ಲ ಹ್ಯಾಲೋಜನ್ಸ್ ಅಲ್ವಾ? ಸೊ ಹ್ಯಾಲೋಜನ್ಸ್. ಸೊ ಹ್ಯಾಲೋ ಅಲ್ಕೀನ್ಸ್ ಮತ್ತೆ ಹ್ಯಾಲೋ ಅರೀನ್ಸ್ ಆರ್ ದಿ ಸಬ್ಸ್ಟ್ರೇಟ್ಸ್. ಈ ಸಬ್ಸ್ಟ್ರೇಟ್ಸ್ ಮೇಲೆ ಯಾವ ರಿಯೇಜೆಂಟ್ಸ್ ಅಟ್ಯಾಕ್ ಆಗುತ್ತೆ ಮತ್ತೆ ಏನ್ ಪ್ರಾಡಕ್ಟ್ ಫಾರ್ಮೇಷನ್ ಆಗುತ್ತೆ ಅಂತ ಈಗ ನೋಡೋಣ. ರಿಯೇಜೆಂಟ್ಸ್ ಬಂದ್ಬಿಟ್ಟು alcoholic KOH, potassium hydroxide, KOH. Okay. Next, aqueous KOH, aqueous potassium hydroxide, alcoholic potassium hydroxide, aqueous potassium hydroxide. Third reagent, NaNH2 or LiNH2. Sodium amide, lithium amide. Okay. Next, sodium in dry ether. ಈ ಡ್ರೈ ಈಥರ್ ಬಂದ್ಬಿಟ್ಟು ಇದು ಸಾಲ್ವೆಂಟ್. ಈ ಸಾಲ್ವೆಂಟ್ ಮತ್ತೆ ಸೋಡಿಯಂ ಜೊತೆಗೆ ತಗೊಳ್ಳೋದು, ಇದು ಒಂದು ಟೈಪ್ ಆಫ್ ರಿಯೇಜೆಂಟ್. ಓಕೆ. ಸೊ ಈಗ ಫಸ್ಟ್ ರಿಯೇಜೆಂಟ್ ಯಾವ ತರ ಕೆಲಸ ಮಾಡುತ್ತೆ ಅಂತ ನೋಡೋಣ. ಫಸ್ಟ್ ರಿಯೇಜೆಂಟ್ ದಟ್ ಈಸ್ ಆಲ್ಕೋಹಾಲಿಕ್ KOH. ಇದು NaOH ಆಗಿರ್ಬೋದು. ಓಕೆ, ನಿಮಗೆ ಎಕ್ಸಾಮ್ ಅಲ್ಲಿ KOH ಆದ್ರೂ ಕೇಳ್ತಾರೆ ಅಥವಾ NaOH ಆದ್ರೂ ಕೇಳ್ತಾರೆ. ಓಕೆನಾ? ಸೊ ಆಲ್ಕೋಹಾಲಿಕ್ KOH ಆರ್ ಆಲ್ಕೋಹಾಲಿಕ್ NaOH, ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್, ಸೋಡಿಯಂ ಹೈಡ್ರಾಕ್ಸೈಡ್. ಈಗ ನೋಡಿ, CH2 ಹೈಡ್ರೋಜನ್, Cl ಇದು ಹ್ಯಾಲೋಜನ್ ಅಲ್ವಾ? ಓಕೆ, ಹ್ಯಾಲೋ ಅಲ್ಕೇನ್. ಸೊ ಇದೆಲ್ಲ ಬಂದ್ಬಿಟ್ಟು ಅಲ್ಕೇನ್, ಇದು ಹ್ಯಾಲೋ. ಸೊ ಇದು ಒಟ್ಟಿಗೆ ಸೇರಿಸಿ ನಾವು ಕರೆಯೋದು ಹ್ಯಾಲೋ ಅಲ್ಕೇನ್ ಅಂತ ಹೇಳ್ತೀವಿ. ಸೊ ಈ ಹ್ಯಾಲೋ ಅಲ್ಕೇನ್ ವೆನ್ ಇಟ್ ರಿಯಾಕ್ಟ್ಸ್ ವಿತ್ ಆಲ್ಕೋಹಾಲಿಕ್ KOH, ಅದೇನಾಗುತ್ತೆ ಗೊತ್ತಾ? CH2 ಪ್ಲಸ್ HCl. ಇಲ್ಲಿ ನೋಡಿ ಏನಾಗ್ತಿದೆ, ಆಲ್ಕೋಹಾಲಿಕ್ KOH ಏನ್ ಮಾಡುತ್ತೆ ಅಂದ್ರೆ ಇಟ್ ಅಂಡರ್ಗೋಸ್ ಡಿಹೈಡ್ರೋಹ್ಯಾಲೋಜಿನೇಷನ್. ಓಕೆ, ಡಿಹೈಡ್ರೋಹ್ಯಾಲೋಜಿನೇಷನ್ ಅಂದ್ರೆ ಅದು ಹೈಡ್ರೋಜನ್ ಮತ್ತೆ ಕ್ಲೋರಿನ್ ಎರಡನ್ನೂ ಅದು ಆಚೆ ಕಳಿಸುತ್ತೆ. ಓಕೆನಾ? ಈ KOH ಏನ್ ಮಾಡುತ್ತೆ, HCl ಹೈಡ್ರೋಕ್ಲೋರಿಕ್ ಆಸಿಡ್ ನ ಈ ಹೈಡ್ರೋಜನ್ ಮತ್ತೆ ಕ್ಲೋರಿನ್ ಎರಡನ್ನ ಅದು ಎಲಿಮಿನೇಟ್ ಮಾಡುತ್ತೆ. ಹೈಡ್ರೋಜನ್ ಮತ್ತೆ ಕ್ಲೋರಿನ್ ಎಲಿಮಿನೇಟ್ ಮಾಡಿ ಹೈಡ್ರೋಕ್ಲೋರಿಕ್ ಆಸಿಡ್ ಫಾರ್ಮೇಶನ್ ಆಗುತ್ತೆ. ಮತ್ತೆ ಇಲ್ಲಿ ಅಲ್ಕೀನ್ ಅಲ್ವಾ ಸಿಕ್ಕಿರೋದು ನಮ್ಗೆ. ಸೊ ಡಬಲ್ ಬಾಂಡ್ ಇದೆ, ಅಲ್ಕೀನ್. ರೈಟ್? So this is the function of alcoholic KOH or NaOH. ನೆಕ್ಸ್ಟ್, ಸೊ ಇದೇನ್ ಕೆಲಸ ಮಾಡುತ್ತೆ ಅಂದ್ರೆ ಜನರಲ್ ಆಗಿ ಅವರು ಈಗ 1 ಮಾರ್ಕ್ ಕೇಳ್ತಾರೆ, ವಾಟ್ ಈಸ್ ದ ಫಂಕ್ಷನ್ ಆಫ್ ಆಲ್ಕೋಹಾಲಿಕ್ KOH or NaOH ಅಂದ್ರೆ ನೀವೇನ್ ಬರಬೇಕು, ಡಿಹೈಡ್ರೋಹ್ಯಾಲೋಜಿನೇಷನ್. ಡಿಹೈಡ್ರೋ, ಡಿ ಅಂದ್ರೆ ಎಲಿಮಿನೇಟ್ ಮಾಡೋದು, ತೆಗೆಯೋದು. ಡಿ ಹೈಡ್ರೋ ಅಂದ್ರೆ ಏನು? ಹೈಡ್ರೋಜನ್. ಹ್ಯಾಲೋಜಿನೇಷನ್, ಹ್ಯಾಲೋಜನ್. ಓಕೆ, ಹೈಡ್ರೋಜನ್ ಮತ್ತೆ ಹ್ಯಾಲೋಜನ್ ಎರಡನ್ನೂ ಅದು ಎಲಿಮಿನೇಟ್ ಮಾಡುತ್ತೆ. ರೈಟ್? ನೆಕ್ಸ್ಟ್, ಸೆಕೆಂಡ್ ರಿಯೇಜೆಂಟ್ ಅಕ್ವಿಯಸ್ KOH ಆರ್ NaOH. ಸೊ ಅಕ್ವಿಯಸ್ KOH ಆರ್ ಏನ್ ಡಿಫರೆನ್ಸ್ ಅಂದ್ರೆ, ಇದು ಆಲ್ಕೋಹಾಲ್ ಇರುತ್ತೆ ಈ ರಿಯೇಜೆಂಟ್ ಅಲ್ಲಿ, ವಾಟರ್ ಇರುತ್ತೆ. ರೈಟ್? ಓಕೆ,
ಸೊ ಇದು ಏನು ಮಾಡುತ್ತೆ ಅಂದರೆ ಇಲ್ಲಿ ನೋಡೋಣ ನೋಡಿ, CH3Br. ದಿಸ್ ಈಸ್ ಆಲ್ಸೋ ಒನ್ ಟೈಪ್ ಆಫ್ ಹ್ಯಾಲೋ ಆಲ್ಕೇನ್ ಅಲ್ವಾ. ದಿಸ್ ಈಸ್ ಆಲ್ಕೇನ್, CH3 ಆಲ್ಕೇನ್. ನೆಕ್ಸ್ಟ್ ಬ್ರೋಮಿನ್, ದಟ್ ಈಸ್ ಹ್ಯಾಲೋಜನ್, ರೈಟ್. ನೆಕ್ಸ್ಟ್ ಇಲ್ಲಿ ನೋಡಿ ಅಕ್ವಿಯಸ್ KOH CH3OH. ಇಲ್ಲಿ ನೋಡಿ ಏನ್ ಮಾಡ್ತಿದೆ, ಅಕ್ವಿಯಸ್ KOH ಅದು ಹ್ಯಾಲೋಜನ್ ನ ಎಲಿಮಿನೇಟ್ ಮಾಡ್ತಾ ಇದೆ ಮತ್ತೆ OH ಗ್ರೂಪ್ ನ ಇಂಟ್ರೊಡ್ಯೂಸ್ ಮಾಡ್ತಾ ಇದೆ. OH ಗ್ರೂಪ್ ಏನ್ ಮಾಡ್ತಿದೆ ನೋಡಿ, ಬ್ರೋಮಿನ್ ಜಾಗದಲ್ಲಿ ಆಕ್ಯುಪೈ ಮಾಡ್ಕೊಳ್ತಾ ಇದೆ. OH KOH ಅಲ್ಲಿ ಪೊಟ್ಯಾಷಿಯಂ ಮತ್ತೆ ಹೈಡ್ರಾಕ್ಸೈಡ್, ಓಕೆ, ಪೊಟ್ಯಾಷಿಯಂ ಮತ್ತೆ ಹೈಡ್ರಾಕ್ಸೈಡ್ ಗ್ರೂಪ್ ಇದೆ ಅಲ್ವಾ. ಈ ಪೊಟ್ಯಾಷಿಯಂ ಏನ್ ಮಾಡುತ್ತೆ, ಅದು ಬ್ರೋಮಿನ್ ನ ತಗೊಂಡು ಪೊಟ್ಯಾಷಿಯಂ ಬ್ರೋಮೈಡ್ ಆಗುತ್ತೆ. ಈ OH ಏನ್ ಮಾಡುತ್ತೆ, ಬ್ರೋಮಿನ್ ಜಾಗನ ಆಕ್ಯುಪೈ ಮಾಡ್ಕೊಳ್ತಾ ಇದೆ. ಇಲ್ಲಿ ನೋಡಿ ಮಿಥೆನಾಲ್, ಓಕೆ, CH3OH, ರೈಟ್. ಸೊ ದಿಸ್ KOH, that is aqueous KOH, it undergoes substitution ರಿಪ್ಲೇಸ್ಮೆಂಟ್ ಆಗುತ್ತೆ. ಇಲ್ಲಿ ನೋಡಿ ಸಬ್ಸ್ಟಿಟ್ಯೂಷನ್ ಅಥವಾ ರಿಪ್ಲೇಸ್ಮೆಂಟ್ ಅಂದ್ರೆ ಏನು. ಸೊ ಈ ಬ್ರೋಮಿನ್ ಎಲಿಮಿನೇಟ್ ಆಗ್ಬಿಟ್ಟು ಅದೇ ಜಾಗದಲ್ಲಿ OH ಆಕ್ಯುಪೈ ಮಾಡ್ಕೊಳ್ಳೋದನ್ನ ಸಬ್ಸ್ಟಿಟ್ಯೂಷನ್, ಬೇರೆ ಒಂದು ಗ್ರೂಪ್ ಬಂದ್ಬಿಟ್ಟು ಸಬ್ಸ್ಟಿಟ್ಯೂಟ್ ಆಗ್ತಾ ಇದೆ, ರೀಪ್ಲೇಸ್ ಆಗ್ತಾ ಇದೆ. ಬ್ರೋಮಿನ್ ಈಸ್ replaced, ಓಕೆನಾ. ನೆಕ್ಸ್ಟ್ ಸೋಡಾಮೈಡ್, NaNH2 LiNH2, ಓಕೆ. ಯಾವ್ದಾದ್ರು ಕೊಡ್ಬೋದು ನಿಮ್ಗೆ, ಸೋಡಾಮೈಡ್ ಆದ್ರೂ ಕೊಡ್ಬೋದು, ಲಿಥಿಯಂ ಅಮೈಡ್ ಆದ್ರೂ ಕೊಡ್ಬೋದು, ಓಕೆನಾ. ಸೊ ಇದು ಯಾವ ತರ ಆಕ್ಟ್ ಆಗುತ್ತೆ ನೋಡೋಣ. CH Br. ಇಲ್ಲಿ ನೋಡಿ ಈ ಅಲ್ಕೇನ್ ಬಂದ್ಬಿಟ್ಟು ಡೈಹ್ಯಾಲೋ ಅಲ್ಕೇನ್. ಡೈಹ್ಯಾಲೋ ಎರಡಿದೆ, ಡೈ ಅಂದ್ರೆ 2 ಅಲ್ವಾ. ಸೊ ಡೈಹ್ಯಾಲೋ ಬ್ರೋಮಿನ್, ಇದು ಹ್ಯಾಲೋಜನ್ ಅಲ್ವಾ, ಎರಡಿದೆ ಬ್ರೋಮಿನ್. ಸೊ ಈ ಅಲ್ಕೇನ್ ಅನ್ನ ನಾವು ಡೈಹ್ಯಾಲೋ ಅಲ್ಕೇನ್ ಅಂತ ಕರಿತೀವಿ, ಓಕೆನಾ. ವೆನ್ NaNH2 reacts with dihalo alkane, it forms CH plus 2HBr. ಇಲ್ಲಿ ನೋಡಿ ಈ NaNH2 ಬಂದ್ಬಿಟ್ಟು ಇವೆರಡು NaNH2 ಅಂಡ್ ಲಿಥಿಯಂ ಅಮೈಡ್ ಇವೆರಡು ಬಂದ್ಬಿಟ್ಟು ಸ್ಟ್ರಾಂಗ್ ಬೇಸ್, ಓಕೆ. ಸೊ ಇವೆರಡು ಏನ್ ಮಾಡುತ್ತೆ, ಎಲಿಮಿನೇಷನ್ ರಿಯಾಕ್ಷನ್ ಅಲ್ಲಿ ಯೂಸ್ ಮಾಡ್ತಾರೆ. ಇವೆರಡನ್ನ ಯೂಸ್ ಮಾಡ್ತಾರೆ. ಇಲ್ಲಿ ಯಾವುದನ್ನ ಎಲಿಮಿನೇಟ್ ಮಾಡ್ತಾ ಇದೆ ನೋಡಿ, HBr ಎಲಿಮಿನೇಟ್ ಆಗ್ಬಿಟ್ಟು ಹೈಡ್ರೋಜನ್ ಬ್ರೋಮೈಡ್ ಆಗ್ತಾ ಇದೆ, ಮತ್ತೆ ಇಲ್ಲಿ ಅಲ್ಕೈನ್ ಫಾರ್ಮೇಶನ್ ಆಗ್ತಾ ಇದೆ ನಮಗೆ. ಸೊ ಡೈಹ್ಯಾಲೋ ಅಲ್ಕೇನ್ ಬಂದ್ಬಿಟ್ಟು ಅಲ್ಕೈನ್ ನಲ್ಲಿ ಫಾರ್ಮೇಶನ್ ಆಗ್ತಾ ಇದೆ, ಡೈಹ್ಯಾಲೋ ಅಲ್ಕೇನ್. ಇಲ್ಲಿ HBr ಮತ್ತೆ ಇಲ್ಲಿ ಒಂದು HBr, ಈ ಎರಡು HBr ಏನಾಗ್ತದೆ, ಎಲಿಮಿನೇಟ್ ಆಗ್ತಾ ಇದೆ ಟು HBr, ಓಕೆ. ದೆನ್ ಅಲ್ಕೈನ್ ಈಸ್ ಫಾರ್ಮ್ಡ್. ಇದು ಸ್ಟ್ರಾಂಗ್ ಬೇಸ್, ನೆನ್ಪಿಟ್ಕೊಳ್ಳಿ. ಅವರು 1 ಮಾರ್ಕ್ ಕೇಳ್ಬೋದು, ಲೈಕ್ ಸೋಡಾಮೈಡ್ ಈಸ್ ಸ್ಟ್ರಾಂಗ್ ಬೇಸ್ ಆರ್ ವೀಕ್ ಬೇಸ್, ಓಕೆ. ಸ್ಟ್ರಾಂಗ್ ಆಸಿಡ್ ಆರ್ ವೀಕ್ ಆಸಿಡ್ ಯಾವ್ದಾದ್ರು ಒಂದು ಆಪ್ಷನ್ಸ್ ಅಲ್ಲಿ ಕೇಳ್ತಾರೆ. ಸೊ ಸೋಡಾಮೈಡ್ ಅಂಡ್ ಲಿಥಿಯಂ ಅಮೈಡ್ ಇಸ್ ಸ್ಟ್ರಾಂಗ್ ಬೇಸ್, ಎಸ್ಪೆಷಲಿ ಸೋಡಾಮೈಡ್, ಓಕೆನಾ. ಇಲ್ಲಿನೂ ನಮಗೆ ಏನಾಗ್ತಾ ಇದೆ, ಡಿಹೈಡ್ರೋ ಹ್ಯಾಲೋಜಿನೇಷನ್ ಆಗ್ತಿದೆ ಅಲ್ವಾ. ನಾವು ಇಲ್ಲಿ ಫಸ್ಟ್ ಆಲ್ಕೋಹಾಲಿಕ್ OH ಅಲ್ಲಿ ನೋಡಿದ್ವಿ ಡಿಹೈಡ್ರೋ ಹ್ಯಾಲೋಜಿನೇಷನ್. ಸೊ HCl ಎಲಿಮಿನೇಟ್ ಆಗ್ತದೆ. ಇಲ್ಲಿ ಕೂಡ ನೋಡಿ ಈ ಡೈಹ್ಯಾಲೋ ಅಲ್ಕೇನ್ ಅಲ್ಲಿ ಡಿಹೈಡ್ರೋ, ಈ ಹೈಡ್ರೋಜನ್ ಎಲಿಮಿನೇಟ್ ಆಗ್ತಿದೆ ಮತ್ತೆ ಹ್ಯಾಲೋಜನ್ಸ್ ಎಲಿಮಿನೇಟ್ ಆಗ್ತದೆ. ಸೊ ಡಿಹೈಡ್ರೋ ಹ್ಯಾಲೋಜಿನೇಷನ್ ಆಗ್ತಾ ಇದೆ ಈ ರಿಯಾಕ್ಷನ್ ಅಲ್ಲಿ ಕೂಡ. ನೆಕ್ಸ್ಟ್ 4th ರಿಯೇಜೆಂಟ್, ಸೋಡಿಯಂ ಇನ್ ಡ್ರೈ ಈಥರ್. ಈ ಸೋಡಿಯಂ ಇನ್ ಡ್ರೈ ಈಥರ್ ಯಾವ ತರ ಆಕ್ಟ್ ಮಾಡುತ್ತೆ ನೋಡೋಣ. ಫಸ್ಟ್ 2R
Br. ಸೊ R ಅಂದ್ರೆ ಎನಿ ಅಲ್ಕೈಲ್ ಗ್ರೂಪ್, ಎನಿ ಅಲ್ಕೈಲ್ ಗ್ರೂಪ್. R ಅಂದ್ರೆ ಎನಿ ಅಲ್ಕೈಲ್ ಗ್ರೂಪ್, ಅದು CH3 ಆಗಿರ್ಬೋದು, CH3 CH2 ಆಗಿರ್ಬೋದು. ಓಕೆನಾ? CH3 CH3 CH2, ಓಕೆ, CH3 CH2 CH2. ಸೊ ಎನಿ ಆಫ್ ದೀಸ್ ಅಲ್ಕೈಲ್ ಗ್ರೂಪ್, ಯಾವುದಾದ್ರೂ ಅಲ್ಕೈಲ್ ಗ್ರೂಪ್ ಆಗಿರ್ಬೋದು. ಸೊ ಈ R. ಓಕೆನಾ? ಸೊ ನೆಕ್ಸ್ಟ್ ಇದು ಬ್ರೋಮಿನ್, ಹ್ಯಾಲೋಜನ್. ಸೊ ದಿಸ್ ಈಸ್ ಆಲ್ಸೋ ಹ್ಯಾಲೋ ಅಲ್ಕೇನ್ ಅಲ್ವಾ? ಸೊ ಈ ಹ್ಯಾಲೋ ಅಲ್ಕೇನು ಸೋಡಿಯಂ ಇನ್ ಡ್ರೈ ಈಥರ್ ಜೊತೆ ರಿಯಾಕ್ಟ್ ಆದಾಗ ಏನಾಗುತ್ತೆ ನೋಡಿ, ಅಲ್ಕೇನ್ ಅಲ್ಲಿ ಫಾರ್ಮೇಶನ್ ಆಗುತ್ತೆ. ಅಲ್ಕೇನ್ ಅಲ್ಕೇನ್. ಓಕೆ, ಹ್ಯಾಲೋಜನ್ ಒಂದೇ ರಿಮೂವ್ ಆಗ್ತಾ ಇದೆ, ಎರಡು 2RBr. ಸೊ ಇನ್ನು 2RBr ನಾವು ಈ ತರನು ಬರಿಬಹುದಲ್ವಾ, RBr RBr ಈ ತರನು ಬರಿಬಹುದು. ಸೊ ಎರಡು ಹ್ಯಾಲೋಜನ್ಸ್ ಎಲಿಮಿನೇಟ್ ಆದ್ರೆ ಇವಾಗ ಏನ್ ಸಿಗ್ತಾ ಇದೆ ನಮಗೆ, R. ಈ ಎರಡು ಅಲ್ಕೈಲ್ ಗ್ರೂಪ್ ಜಾಯಿನ್ ಆಗ್ತಾ ಇದೆ. ಸೊ ಕಂಪೈನ್ ಆಗ್ಬಿಟ್ಟು ಬಾಂಡ್ ಫಾರ್ಮೇಶನ್ ಆಗಿ ಅಲ್ಕೇನ್ ಆಗತ್ತೆ, ಅಲ್ಕೇನ್. ಸೊ ಮತ್ತೆ ಈ ಅಲ್ಕೇನ್ ಬಂದ್ಬಿಟ್ಟು ಅಗೇನ್ ಇಟ್ ರಿಯಾಕ್ಟ್ಸ್ ವಿತ್ ಸೋಡಿಯಂ ಇನ್ ಡ್ರೈ ಈಥರ್. again if it reacts with sodium in dry ether, ಮತ್ತೆ R. ಸೊ ಈ ಅಲ್ಕೇನು ಇದೇನಾದ್ರೂ ಎರಡಿದ್ರೆ, 2 molecules ಆಫ್ ದಿಸ್ ಅಲ್ಕೇನ್ ಇದ್ರೆ, ಸೊ ಅದೇನಾಗುತ್ತೆ, ಈ ತರ ಫಾರ್ಮೇಶನ್ ಆಗುತ್ತೆ. 4 alkanes are joined. ಓಕೆನಾ? 4 alkyl groups are joined to one another. ಸೊ ಈ ರಿಯಾಕ್ಷನ್ ನಲ್ಲಿ ಏನಾಗ್ತದೆ, ಚೈನ್ ರಿಯಾಕ್ಷನ್. ಇದು ಒಂಥರ ಚೈನ್ ರಿಯಾಕ್ಷನ್ ಆಗ್ತದೆ. ಫಸ್ಟ್ ಹ್ಯಾಲೋ ಅಲ್ಕೇನ್ ಬಂದ್ಬಿಟ್ಟು ಅಲ್ಕೇನ್ ಆಗುತ್ತೆ, ಮತ್ತೆ ಈ ಅಲ್ಕೇನು ಈ ಅಲ್ಕೇನ್ ಕಾಂಪೌಂಡ್ಸ್ ಎರಡು ಜಾಯಿನ್ ಆಗ್ಬಿಟ್ಟು ಈ ತರ ಆಗುತ್ತೆ, ಈ ಕಾಂಪೌಂಡ್ ಫಾರ್ಮೇಶನ್ ಆಗುತ್ತೆ. ಅದರಲ್ಲಿ 4 ಅಲ್ಕೈಲ್ ಗ್ರೂಪ್ಸ್ ಅನ್ನ ನೋಡ್ತೀವಿ. ಮತ್ತೆ ಇದು ರಿಯಾಕ್ಟ್ ಆದ್ರೆ ಇನ್ ಕೇಸ್ ಸೋಡಿಯಂ ಇನ್ ಡ್ರೈ ಈಥರ್, ಸೊ ಇಲ್ಲಿ ಏನಾಗುತ್ತೆ, ಒಂದು ಕಾಂಪೌಂಡ್ ಸಿಗುತ್ತೆ ನಮಗೆ. ದೇರ್ ವಿ ವಿಲ್ ಹ್ಯಾವ್ 8. ಓಕೆನಾ? ಸೊ ಇದು ಒಂಥರ ಚೈನ್ ರಿಯಾಕ್ಷನ್ ತರ, 1 2 3 4 5 6 7 8. ಸೊ ಈ ತರ ಅಲ್ಕೇನ್, ಲಾಂಗ್ ಚೈನ್ ಆಫ್ ಅಲ್ಕೇನ್ ಅಂತ ಹೇಳ್ಬೋದು. ಸೊ ಈ ರಿಯಾಕ್ಷನ್ ವೇರ್ ವಿ ಸಿ ಸೋಡಿಯಂ ಇನ್ ಡ್ರೈ ಈಥರ್ ಇದ್ರೆ, ಈ ರಿಯೇಜೆಂಟ್ ಇದ್ರೆ, ಅದನ್ನ ನಾವು ವುಡ್ಸ್ ರಿಯಾಕ್ಷನ್ ಅಂತ ಕರಿತೀವಿ. ವುಡ್ಸ್ ರಿಯಾಕ್ಷನ್ ಇದು ತುಂಬಾನೇ ಫೇಮಸ್ ಮತ್ತೆ ತುಂಬಾನೇ ಇಂಪಾರ್ಟೆಂಟ್ ರಿಯಾಕ್ಷನ್. ನೋಡಿ, ಸ್ಟಾರ್ ಮಾರ್ಕ್ ಹಾಕೊಂಡು ನೀವು ಓದಿ, ಇದನ್ನ ಕಂಪಲ್ಸರಿ ಕೊಟ್ಟೆ ಕೊಡ್ತಾರೆ ನಿಮ್ಗೆ. ಯಾವ್ದಾದ್ರು ಕಾಂಪಿಟೇಟಿವ್ ಎಕ್ಸಾಮ್ ಆಗಿರ್ಲಿ, ಬೋರ್ಡ್ ಎಕ್ಸಾಮ್ ಆಗಿರ್ಲಿ, ನಿಮ್ ಇಂಟರ್ನಲ್ಸ್ ಆಗಿರ್ಲಿ, ಅದರಲ್ಲೂ ಕೊಡ್ತಾರೆ ನೋಡಿ. ವಾಟ್ ಈಸ್ ವುಡ್ಸ್ ರಿಯಾಕ್ಷನ್, ಎಕ್ಸ್ಪ್ಲೇನ್ ಅಂತ ಕೇಳ್ತಾರೆ. ಸೊ ಇಲ್ಲಿ ಹ್ಯಾಲೋ ಅಲ್ಕೇನ್ಸ್ ಏನಾಗ್ತದೆ, ಅಲ್ಕೇನಲ್ ಫಾರ್ಮೇಶನ್ ಆಗ್ತದೆ. ಅಗೇನ್ ದಿಸ್ ಅಲ್ಕೈನ್ ಕಂಬೈನ್ ಟು ಫಾರ್ಮ್ ಲಾಂಗ್ ಚೈನ್ ಆಫ್ ಅಲ್ಕೇನ್ಸ್, ಹೈಯರ್ ಅಲ್ಕೇನ್ಸ್. ಓಕೆನಾ? ಸೊ ಇದನ್ನ ವುಡ್ಸ್ ರಿಯಾಕ್ಷನ್ ಅಂತ ಕರೀತಾರೆ. ಸೊ ಈ ವಿಡಿಯೋದಲ್ಲಿ ನಾವು ಏನ್ ನೋಡಿದ್ವಿ, ಹ್ಯಾಲೋ ಅಲ್ಕೇನ್ಸ್ ಅಂಡ್ ಹ್ಯಾಲೋ ಅರೀನ್ಸ್. ಈ ಸಬ್ಸ್ಟ್ರೇಟ್ಸ್ ಮೇಲೆ ಈ ರಿಯೇಜೆಂಟ್ಸ್ ಅಟ್ಯಾಕ್ ಆದ್ರೆ ಏನೇನ್ ಪ್ರಾಡಕ್ಟ್ ಫಾರ್ಮೇಶನ್ ಆಗುತ್ತೆ. ಸೊ ನಾನಿಲ್ಲಿ ಅಲ್ಕೇನ್ಸ್ ತಗೊಂಡಿದ್ದೀನಿ. ಅರೀನ್ಸ್ ಅಂದ್ರೆ ಏನಿಲ್ಲ, ಬೆನ್ಸಿನ್ ರಿಂಗ್ ತಗೊಳ್ಳೋದು ಅಷ್ಟೇ. ಈ ಬೆನ್ಸಿನ್ ರಿಂಗ್ಗೆ ಯಾವ್ದಾದ್ರೂ ಒಂದು ಹ್ಯಾಲೋಜನ್ ಅಟ್ಯಾಚ್ ಆಯ್ತು, ಆ ಹ್ಯಾಲೋಜನ್ ಎಲಿಮಿನೇಟ್ ಆಗ್ಬಿಟ್ಟು ಅಲ್ಲಿ ಬೇರೆ ಸಬ್ಸ್ಟಿಟ್ಯೂಷನ್ ಆಗುತ್ತೆ. ಈ ಸೆಕೆಂಡ್ ರಿಯಾಕ್ಷನ್ ಇದೆ ಅಲ್ವಾ, ಸಬ್ಸ್ಟಿಟ್ಯೂಷನ್ ರಿಪ್ಲೇಸ್ಮೆಂಟ್ ಆಗುತ್ತೆ, ಅಥವಾ ಈ ಡಿಹೈಡ್ರೋ ಹ್ಯಾಲೋಜನೇಷನ್ ಆಗುತ್ತೆ. ಓಕೆನಾ? ಈ ತರ ರಿಯಾಕ್ಷನ್ಸ್ ಆಗುತ್ತೆ. ಜಸ್ಟ್ ಯು ಶುಡ್ ಆಡ್ ದ ಅರಿನ್ ಗ್ರೂಪ್, ದಟ್ ಇಸ್ ಬೆನ್ಸಿನ್ ಗ್ರೂಪ್, ದಟ್ಸ್ ಆಲ್. ಸೊ ಈ ವುಡ್ಸ್ ರಿಯಾಕ್ಷನ್ ಮಾತ್ರ ನೆನ್ಪಿಟ್ಕೊಳ್ಳಿ. ಇದು ಗ್ಯಾರಂಟಿ ಕೇಳ್ತಾರೆ. ಚೆನ್ನಾಗಿ ಪ್ರಿಪೇರ್ ಆಗಿ ಇದನ್ನ, ವುಡ್ಸ್ ರಿಯಾಕ್ಷನ್. ಸೊ ಈ ವಿಡಿಯೋನ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ನೀವು ಶೇರ್ ಮಾಡಿ. ಮತ್ತೆ ಇದೇ ತರ ನಿಮ್ಗೆ ವಿಡಿಯೋಸ್ ಅಲ್ಲಿ ಟ್ರಿಕ್ಸ್, ಟಿಪ್ಸ್ ಎಲ್ಲ ಬೇಕು ಅಂದ್ರೆ, ಬೇರೆ ಬೇರೆ ಕಾನ್ಸೆಪ್ಟ್ಸ್ ಬಗ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಓಕೆನಾ? ಥ್ಯಾಂಕ್ ಯು.